ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು 30x50 ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರ್ಸು, ಈ ಒಂದು ಪ್ರಾಪರ್ಟಿ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ನಾನಿವಾಗ ಡೂಪ್ಲೆಕ್ಸ್ ಮನೆ ಹತ್ರ ಅಂದರೆ 3rd ಫ್ಲೋರಲ್ಲಿದ್ದೀನಿ. 3rd ಫ್ಲೋರಿಂದ ನಿಮಗೆ ಡೂಪ್ಲೆಕ್ಸ್ ಮನೆ ಬರುತ್ತೆ. ಸೊ ಸೇಫ್ಟಿ ಗ್ರಿಲ್ ಎಲ್ಲ ನೋಡ್ತಾ ಇದ್ದೀರಾ, ಆಲ್ ದ ರೌಂಡ್ ಇದು ಸೇಫ್ಟಿ ಗ್ರಿಲ್ಲು. ಸೊ ಲಿಫ್ಟ್ ಕೂಡ ಪ್ರಾವಿಷನಿಂಗ್ ಇದೆ. ಇದು ಲಿಫ್ಟ್ ಏರಿಯಾ. ಸೊ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಹತ್ರ ಸೇಫ್ಟಿ ಗ್ರಿಲ್ ಕವರ್ ಮಾಡಿದ್ದಾರೆ ಎಲ್ಲ ಕಡೆಗೂ. ಸೊ ಬನ್ನಿ ನಾನು ಇವಾಗ ಡೂಪ್ಲೆಕ್ಸ್ ಮನೆ ನೋಡೋಣ. ಸೊ ನೋಡ್ತಾ ಇರ್ಬೋದು, ವಾಲ್ ಕ್ಲಾಡಿಂಗ್ ಎಲ್ಲ ಬ್ಲಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ನಾರ್ತ್ ಫೇಸಿಂಗಲ್ಲಿ ಮೇನ್ ಡೋರ್ ಇದೆ, ಟೀಕುಡ್ ಮೇನ್ ಡೋರು. ಬನ್ನಿ ಒಳಗಡೆ ಹೋಗೋಣ, ಡೂಪ್ಲೆಕ್ಸ್ ಮನೆ ನೋಡೋಣ. ಸೊ ನಾನಿವಾಗ ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ್ದೀನಿ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್, ಬ್ಯೂಟಿಫುಲ್ ಟಿವಿ ಕ್ಯಾಬಿನೆಟ್ ಇದು ನೋಡ್ತಾ ಇರ್ಬೋದು. ವುಡನ್ ಫಾಲ್ ಸೀಲಿಂಗ್ ವರ್ಕ್ ಸಖತ್ತಾಗಿದೆ, ಲಕ್ಸುರಿಯಸ್ ಆಗಿದೆ, ಲ್ಯಾವಿಶ್ ಆಗಿದೆ ಮನೆ. ಸೊ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಸ್ಟೋರೇಜ್ ಯೂನಿಟ್, ಸ್ಟೇರ್ ಕೇಸ್ ಕೆಳಗಡೆ ತುಂಬ ಇದೆ ಆ ಥರ. ಸೊ ಲಿವಿಂಗ್ ಹಾಲಿಂದ ಲೆಫ್ಟ್ ಸೈಡಲ್ಲಿ ಒಳಗಡೆ ಹೋದರೆ ಒಂದು ಬೆಡ್ರೂಮ್ ಬರುತ್ತೆ. ಬನ್ನಿ ನೋಡೋಣ. ಸೊ ವಾರ್ಡ್ರೋಬ್ಸ್ ಏರಿಯಾ, ಟಿವಿ ಕ್ಯಾಬಿನೆಟ್, ಡ್ರೆಸ್ಸಿಂಗ್ ಮಿರರು, ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸಾರಿ, ಬಾಲ್ಕನಿ ಏರಿಯಾ ಇದು. ಈ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇಲ್ಲ. ಸೊ ಪಕ್ಕದಲ್ಲೇ ಒಂದು ಕಾಮನ್ ವಾಶ್ರೂಮ್ ಇದೆ. ಸೊ ಕಾಮನ್ ವಾಶ್ರೂಮ್ ಈ ಒಂದು ಫ್ಲೋರಲ್ಲಿ. ಸೊ ನಾನಿವಾಗ ಆ ಕಡೆ ಅಪೋಸಿಟ್ ಸೈಡಲ್ಲಿ ಕಿಚನ್ ಸೈಡ್ ಹೋಗ್ತಾ ಇದ್ದೀನಿ. ಆಸ್ ಪರ್ ದ ವಾಸ್ತು ಕಿಚನ್ ಇದೆ, ಮಾಡ್ಯುಲರ್ ಕಿಚನ್ನು. ಒಂದು ಟಾಲ್ ಪ್ಯಾಂಟ್ರಿ ಯೂನಿಟ್ ಕೂಡ ಮಾಡಿದ್ದಾರೆ. ಲಾಫ್ಟ್ ಏರಿಯಾ, ವಾಟರ್ ಫಿಲ್ಟರ್ಗೆ ಪ್ರಾವಿಷನಿಂಗ್ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ತುಂಬ ಲ್ಯಾವಿಶ್ ಆಗಿದೆ ಮನೆ. ಇಲ್ಲೂ ಕೂಡ ನಿಮಗೆ ಸ್ಟ್ರಿಪ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ವರ್ಕ್, ಓಕೆ. ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಇಲ್ಲಿ ಒಂದು ವಾಶ್ ಬೇಸಿನ್ ಬರುತ್ತೆ. ಸೊ ಆ ಕಡೆ ಹೋದ್ರೆ ದೇವಮೂಲೆಯಲ್ಲಿ ಪೂಜಾ ರೂಮ್. ಸೊ ಇಲ್ಲಿಂದ ಸ್ವಲ್ಪ ವರ್ಕು ಪೆಂಡಿಂಗ್ ಇದೆ. ಪೂಜಾ ರೂಮಲ್ಲಿ ವೈಟ್ ಕಲರ್ದು 45 ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ ಮನೆ, ಒಳ್ಳೆ ಡಿಸೆಂಟ್ ಏರಿಯಾ. RR ನಗರದಿಂದ ಹತ್ತಿರದಲ್ಲೇ ಇದೆ, ತುಂಬ ಕ್ಲೋಸ್ ಟು, ತುಂಬ ಅಂದರೆ ತುಂಬಾ ಹತ್ತಿರದಲ್ಲಿದೆ RR ನಗರದಿಂದ. ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಯುಟಿಲಿಟಿ ಏರಿಯಾ. ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ ಕವರ್ ಮಾಡಿದ್ದಾರೆ.
ಸೊ ನಾನಿವಾಗ ಈ ಒಂದು ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ ಸ್ಟೆಪ್ಸ್ ಮುಖಾಂತರ. ನೋಡಿ, ಈ ಒಂದು ನಿಮಗೆ ಸ್ಟೆಪ್ಸ್ಗೂ ಕೂಡ ಇಟಾಲಿಯನ್ ಮಾರ್ಬಲೇ ಯೂಸ್ ಮಾಡಿದ್ದಾರೆ. ಪಕ್ಕದಲ್ಲೆಲ್ಲ ಟೆಫನ್ ಗ್ಲಾಸು ಮತ್ತು SS ರೈಲಿಂಗ್ಸ್ ಹಾಕಿದ್ದಾರೆ. ಇಲ್ಲ SS ರೈಲಿಂಗ್ಸು. ಸೊ ನಾನಿವಾಗ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಬ್ಯೂಟಿಫುಲ್ ಸ್ಪೇಸಿಯಸ್ ಒಂದು ಲಿವಿಂಗ್ ಸ್ಪೇಸ್ ಇದೆ, ಲಿವಿಂಗ್ ಹಾಲು. ಅಂದರೆ ಈ ಮನೆಗೆ, ಡೂಪ್ಲೆಕ್ಸ್ ಮನೆಗೆ ಸೆಕೆಂಡ್ ಲಿವಿಂಗ್ ಹಾಲು. ನೋಡಿ, ಇಲ್ಲೂ ಕೂಡ ನಿಮಗೆ ಸ್ಪೇಸಿಯಸ್ ಆಗಿ ಏನು ದೊಡ್ಡದಾಗಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಫಾಲ್ ಸೀಲಿಂಗ್ ವರ್ಕ್. ಈ ಫ್ಲೋರ್ಗೆ ನಿಮಗೆ ಲಿಫ್ಟ್ ಆಕ್ಸೆಸ್ ಬೇಕು ಅಂದರೆ ಈ ಡೋರ್ ಓಪನ್ ಮಾಡಿ ಹೋದರೆ ನೋಡಿ, ಇಲ್ಲಿ ನಿಮಗೆ ಲಿಫ್ಟು ಆಕ್ಸೆಸ್ ಸಿಗುತ್ತೆ. ಸೊ ಈ ಒಂದು ಡೋರ್ ಕ್ಲೋಸ್ ಮಾಡಿದರೆ ಸೊ ಏನು ಪ್ರಾಬ್ಲಮ್ ಇಲ್ಲ, ಅಂದರೆ ಸೇಫ್ಟಿ ಇರುತ್ತೆ. ಸೊ ಈ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ಸ್ ಬರುತ್ತೆ. ಬನ್ನಿ ನೋಡೋಣ. ಫಸ್ಟ್ ನಾನು ಮಾಸ್ಟರ್ ಬೆಡ್ರೂಮ್ ಹೋಗ್ತಾ ಇದ್ದೀನಿ. ಇನ್ಬಿಲ್ಟ್ ಕಾಟು ಕೂಡ ಇದೆ. ವಾರ್ಡ್ರೋಬ್ಸ್ ಏರಿಯಾ, TV ಕ್ಯಾಬಿನೆಟ್, ವರ್ಕಿಂಗ್ ಟೇಬಲ್. ಸೊ ಈ ಒಂದು ಬೆಡ್ರೂಮ್ಗೆ ವಾಶ್ರೂಮ್ ಇದೆ. ತುಂಬ ದೊಡ್ಡದಾಗಿದೆ ವಾಶ್ರೂಮ್. ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ, ವಾಕ್ ಇನ್ ವಾರ್ಡ್ರೋಬ್ಸ್ ಥರ. ಈ ಕಡೆ ಪಕ್ಕದಲ್ಲಿ ಒಂದು ಡೋರ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಬಾಲ್ಕನಿ ಸ್ಪೇಸ್. ಸೊ ಈ ಒಂದು ಮಾಸ್ಟರ್ ಬೆಡ್ರೂಮ್ ನೋಡಿದ್ದಾಯಿತು. ತುಂಬ ವುಡ್ ವರ್ಕ್ ಅಂತೂ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಮನೆ. ಸೊ ನಾನಿವಾಗ ಆಪೋಸಿಟಲ್ಲಿ ಸೆಕೆಂಡ್ ಬೆಡ್ರೂಮ್ ಹೋಗ್ತಾ ಇದ್ದೀನಿ, ಈ ಫ್ಲೋರ್ದು. ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು TV ಕ್ಯಾಬಿನೆಟ್. ಈ ಒಂದು ಬೆಡ್ರೂಮಲ್ಲೂ ಕೂಡ ನೋಡಿ, ಇದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರೋದ್ರಿಂದ ವರ್ಕಿಂಗ್ ಟೇಬಲ್ಗಿಂತ ಸ್ಟಡಿ ಟೇಬಲ್ ಅಂತ ಮಾಡ್ಕೋಬೋದು. ಸೀಲಿಂಗ್ ವರ್ಕು ತುಂಬ ಸಕ್ಕತ್ತಾಗಿದೆ. ಇಲ್ಲಿ ಈ ಕಾಟ್ ಬಂದ್ಬಿಟ್ಟು ನಿಮಗೆ ಕಸ್ಟಮೈಸ್ಡ್ ಆಗಿ ಸರ್ಕಲ್ ಟೈಪಲ್ಲಿ ಮಾಡಿದ್ದಾರೆ. ಚಿಲ್ಡ್ರನ್ ಬೆಡ್ರೂಮ್ ಆಗಿರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಸರ್ಕಲ್ ಟೈಪಲ್ಲಿ ಕಾಟ್ ಮಾಡಿದ್ದಾರೆ. ಈವನ್ ನಿಮಗೆ ಟಾಪಲ್ಲಿ ವುಡ್ ವರ್ಕು ಕೂಡ ಸರ್ಕಲಲ್ಲೇ ಇದೆ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ವಾಶ್ರೂಮ್ ಇದೆ. ಬನ್ನಿ ನೋಡೋಣ. ಸೊ ವಾಶ್ರೂಮ್ ಆಯಿತು. ಹೊರಗಡೆ ಬಂದರೆ ವಾಕ್ ಇನ್ ವಾರ್ಡ್ರೋಬ್ಸ್. ಈವನ್ ನಿಮಗೆ ವಾರ್ಡ್ರೋಬ್ಸ್ ಒಳಗಡೆ ಕೂಡ ನಿಮಗೆ ನೋಡಿ ಸ್ಟೆಪ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ.
ಸೊ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಯಿತು. ಸೊ ಟೋಟಲಾಗಿ 2 ಬೆಡ್ರೂಮ್ ಆಯಿತು ಈ ಒಂದು ಫ್ಲೋರಲ್ಲಿ. ಸೊ ಬನ್ನಿ ನಾವು ಇವಾಗ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಇಲ್ಲಿ ಕೂಡ ನಿಮಗೆ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ನಾನಿವಾಗ ಟಾಪ್ ಫ್ಲೋರಿಗೆ ಬರ್ತಾ ಇದ್ದೀನಿ. ಈ ಒಂದು ಫ್ಲೋರಲ್ಲಿ ನಿಮಗೆ ಒಂದು ರೂಮ್ ಕೊಟ್ಟಿದ್ದಾರೆ, ಮಲ್ಟಿಪರ್ಪಸ್ ರೂಮ್. ನೀವು ಹೋಮ್ ಥಿಯೇಟರ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಜಿಮ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು. ಈ ಒಂದು ರೂಮ್ಗೂ ಕೂಡ ವಾಶ್ರೂಮ್ ಕೊಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ ಬಾಲ್ಕನಿ ಸ್ಪೇಸ್ ಇದೆ. ಸೊ ಇದಿಷ್ಟು ಟೋಟಲ್ಲು 4 ಬೆಡ್ರೂಮ್ ಇರ್ತಕ್ಕಂಥ ಡೂಪ್ಲೆಕ್ಸ್ ಮನೆ ಡೀಟೇಲ್ಸ್ ಆಯಿತು. ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರಲ್ಲಿ 2 BHK ರೆಂಟ್ ಪರ್ಪಸ್ ಮನೆ ಇದ್ದಾವೆ, ಮನೆಗಳಿದ್ದಾವೆ, ಏನು ಬಾಡಿಗೆ ಪರ್ಪಸ್ ಮನೆಗಳಿದ್ದಾವೆ. ಬನ್ನಿ ನೋಡೋಣ ಮನೆ. ಬನ್ನಿ ನಾವಿವಾಗ ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ಸೆಕೆಂಡ್ ಫ್ಲೋರ್ಗೂ ಕೂಡ ನಿಮಗೆ ನೋಡಿ ಲಿಫ್ಟ್ ಆಕ್ಸೆಸ್ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ 2 BHK ರೆಂಟ್ ಪರ್ಪಸ್ ಮನೆ ಮಾಡಿದ್ದಾರೆ. ಬನ್ನಿ ನೋಡೋಣ. ಈವನ್ ಇಲ್ಲೂ ಕೂಡ ನಿಮಗೆ ನೋಡಿ ಸೇಫ್ಟಿ ಗ್ರಿಲ್ ಕವರ್ ಮಾಡಿದ್ದಾರೆ. ವಾಲ್ ಕ್ಲಾಡಿಂಗು ಸೇಮ್ ಡೂಪ್ಲೆಕ್ಸ್ ಮನೆ ಹತ್ರ ತೋರಿಸಿದ್ನಲ್ಲ ಸೇಮ್ ಬ್ಲ್ಯಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೀಕುಡ್ ನಾರ್ತ್ ಫೇಸಿಂಗ್ ಮೇನ್ ಡೋರು. ಬನ್ನಿ ಒಳಗಡೆ ಹೋಗೋಣ. ಸೊ ನಾನಿವಾಗ ಲಿವಿಂಗ್ ಹಾಲ್ಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು TV ಕ್ಯಾಬಿನೆಟ್, ಬ್ಯೂಟಿಫುಲ್ ಫಾಲ್ ಸೀಲಿಂಗ್ ವರ್ಕು. ನಾನಿವಾಗ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ವಾರ್ಡ್ರೋಬ್ಸ್ ಏರಿಯಾ, ಸೀಲಿಂಗ್ ವರ್ಕು, ಸೇಮ್ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಒಂದು ಕಾಮನ್ ವಾಶ್ರೂಮು, ಸೊ 30-50 ಆಗಿರೋದ್ರಿಂದ ತುಂಬ ಸ್ಪೇಸಿಯಸ್ ಆಗಿ ರೂಮು ಮತ್ತು ಹಾಲ್ ಎಲ್ಲ ಬಂದಿದೆ. ಸೊ ಮಾಡ್ಯುಲರ್ ಕಿಚನ್, ಬಾಲ್ಕನಿ ಸ್ಪೇಸು, ಯುಟಿಲಿಟಿ ಸ್ಪೇಸು, ಎದುರುಗಡೆ ನಿಮಗೆ ಪೂಜಾ ರೂಮ್. ಓಕೆ, ಸೊ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ನೋಡಿ, ಇದು ತುಂಬ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮು. ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ. TV ಕ್ಯಾಬಿನೆಟ್ ಕೂಡ ಮಾಡಿದೆ ನೋಡಿ ಇಲ್ಲಿ. ಹೀಗೆ ಮುಂದೆ ಹೋದರೆ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಸ್ಪೇಸ್. ಇದಿಷ್ಟು 2 ಬೆಡ್ರೂಮ್ ಬಾಡಿಗೆ ಪರ್ಪಸ್ ಮನೆ. ಇದೇ ಥರ ಫಸ್ಟ್ ಫ್ಲೋರಲ್ಲೂ ಕೂಡ ಇದೆ ಇನ್ನೊಂದು ಯೂನಿಟ್ಟು, ನಾವು ಅದನ್ನು ತೋರಿಸೋದಿಲ್ಲ. ಅಂದರೆ 2 ಬೆಡ್ರೂಮ್ ಮನೆಗಳು ಬಾಡಿಗೆ ಕೊಡ್ಬೋದು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. 3rd ಫ್ಲೋರಿಂದ ನಿಮಗೆ ಡೂಪ್ಲೆಕ್ಸ್ ಮನೆ ಸಿಗುತ್ತೆ. ಬನ್ನಿ ನಾವಿವಾಗ ಪಾರ್ಕಿಂಗ್ ಸ್ಪೇಸ್, ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಸ್ಪೇಸ್ ಹೇಗಿದೆ ನೋಡೋಣ. ಸೊ ನೋಡಿ, ನಾನಿವಾಗ ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ವೆಹಿಕಲ್ ಮೂಮೆಂಟ್ ಗೇಟು. ಸ್ಪೇಸಿಯಸ್ ಪಾರ್ಕಿಂಗ್ ಏರಿಯಾ ಇದೆ. ಬೇಕು ಅಂದರೆ ನೀವು ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು ಎಕ್ಸಿಬಿಟರ್ದು. ಸೊ ಟೋಟಲಾಗಿ ಸೇಫ್ಟಿ ಗ್ರಿಲ್ ಕವರ್ ಮಾಡಿದ್ದಾರೆ.
ಇಲ್ಲೇನು ಅಂದರೆ ನೀವು ಬೇಕಾದ್ರೆ ಏನು ಬೇಕಾದ್ರೂ ಪಾಟ್ಗಳು ಇಟ್ಕೋಬೋದು. ಸಿಲ್ ಬಂದ್ಬಿಟ್ಟು ನಿಮಗೆ ಸಿಲಿಂಡರ್ಸ್ಗೆಲ್ಲ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಸಪ್ರೇಟ್ 3 ಫ್ಲೋರ್ಗೂ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು 3 ಫ್ಲೋರ್ಗೂ ಸಪ್ರೇಟಾಗಿ ಗ್ರಿಲ್ ಕವರ್ ಮಾಡಿದ್ದಾರೆ. ಕೀ ಹಾಕೋಬೋದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕಾಮನ್ ಆಗಿ ಒಂದು ವಾಶ್ರೂಮ್ ಮಾಡಿದ್ದಾರೆ. ಕಾಮನ್ ವಾಶ್ರೂಮ್ ಏರಿಯಾ ಇದು. ಎಲ್ಲ ಕಡೆಗೂ ನಿಮಗೆ ಫುಲ್ ಗ್ರಿಲ್ ಕವರ್ ಮಾಡಿ ಕಾಂಪೌಂಡ್ ಮಾಡಿದ್ದಾರೆ. ಟೋಟಲ್ ಆಗಿ ಸೇಫ್ಟಿ ಇದೆ. ಇವ್ರದ್ದೇ ಓನ್ ಬೋರ್ವೆಲ್ ಇದೆ. ಕಾವೇರಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇವನ್ ಪಾರ್ಕಿಂಗ್ ಏರಿಯಾದಲ್ಲೂ ಕೂಡ ನೋಡಿ ಬ್ಲ್ಯಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಿಫ್ಟ್ ಬಂದ್ಬಿಟ್ಟು ನಿಮಗೆ ಈ ಒಂದು ಪಾರ್ಕಿಂಗ್ ಏರಿಯಾಯಿಂದನೇ ನಿಮಗೆ ಲಿಫ್ಟ್ ಸ್ಟಾರ್ಟ್ ಆಗ್ತದೆ. ನೋಡಿ ಇದೆಲ್ಲ SS ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸು. ಇಲ್ಲಿಂದ ಗ್ರೌಂಡ್ ಫ್ಲೋರಿಂದನೇ ಸ್ಟೆಪ್ಸು ಕೂಡ ಸ್ಟಾರ್ಟ್ ಆಗ್ತದೆ. ಇದು ವಾಕ್-ಇನ್ ಗೇಟು. ಇಲ್ಲೆಲ್ಲ ಮೀಟರ್ಸ್ ಇಲ್ಲಿ ಬರುತ್ತೆ. 3 ಮನೆಗೂ ಸಪ್ರೇಟಾಗಿ UPS ಕನೆಕ್ಷನ್ ಕೊಟ್ಟಿದ್ದಾರೆ. ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತಿಗೂ ಈ ಮನೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಗ್ರೌಂಡ್ ಫ್ಲೋರು ಟೋಟಲ್ ಆಗಿ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ. ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು. ಕಾವೇರಿ ವಾಟರ್ ಬರುತ್ತೆ. ಓನ್ ಬೋರ್ವೆಲ್ ಕೂಡ ಇದೆ. ಫಸ್ಟ್ ಫ್ಲೋರಲ್ಲಿ 2 BHK ಬಾಡಿಗೆ ಕೊಡ್ಬೋದು. ಸೆಕೆಂಡ್ ಫ್ಲೋರಲ್ಲೂ ಕೂಡ 2 BHK ಬಾಡಿಗೆ ಕೊಡ್ಬೋದು. ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರು 4 ಬೆಡ್ರೂಮು ಡೂಪ್ಲೆಕ್ಸ್ ಮನೆ. RR ನಗರದ ಹತ್ತಿರದಲ್ಲಿದೆ. RR ನಗರದಿಂದ ಒಂದು 2-3 ಕಿಲೋಮೀಟ್ರಲ್ಲಿ ಈ ಪ್ರಾಪರ್ಟಿ ಇರೋದು. BBMP A ಖಾತಾ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರ್ಸ್ ಇದೆ. ಎಲ್ಲ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೈಟ್ ಮೆಜರ್ಮೆಂಟು 30-50,500 ಸ್ಕ್ವೇರ್ ಫೀಟಲ್ಲಿದೆ. ಪ್ರೈಸ್ ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಯಾರಾದರೂ ಸೈಟ್ ವಿಸಿಟ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡ್ಬೋದು. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದ್ದರೆ, ನಿಮ್ಮ ಸೈಟ್ ಯಾವ್ದಾದ್ರು ಸೇಲ್ ಇದ್ದರೆ ಅಥವಾ ಸೈಟ್ ಯಾರಾದರೂ ಕೊಳ್ಳೋರು ಮಾರೋರು ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.